ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಖ್ಯಮಂತ್ರಿ ಕುರ್ಚಿ ಫೈಟ್ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಫೋನ್ ಟ್ಯಾಪಿಂಗ್ ವಿಚಾರ ಸದ್ದು ಮಾಡ್ತಿದೆ. ಕಾಂಗ್ರೆಸ್ ಶಾಸಕ ಸಚಿವರ ಮೇಲೆ ಸಿಎಂ ಗುಪ್ತಚಾರಿಕೆ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹಾಗಾದರೆ ನಿಜಕ್ಕೂ ಸಿಎಂ ಗೂಢಚಾರಿಕೆ ಮಾಡ್ತಿದ್ದಾರೆ? ಏನಿದು ಆರೋಪ? ಈ ಸ್ಟೋರಿ ನೋಡಿ. ಡಿಸಿಎಂ ಡಿಕೆಶಿಗೆ ಸಿಎಂ ಸಿದ್ದು ಇಟ್ರ ಚೆಕ್ಮೇಟ್. ಸಿಎಂ ವಿರುದ್ಧ ಕೇಳಿ ಬಂತು ಗಂಭೀರ ಆರೋಪ. ಕೈ ಶಾಸಕರ ವಿರುದ್ಧ ಕಣ್ಣಿಗೆ ಕಾಣದ ಎಸ್ಐಟಿ ರಚನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಫೋನ್ ಕದ್ದಾಲಿಕೆ ವಿಚಾರ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ರಾಮಕೃಷ್ಣ ಹೆಗಡೆ, ಕುಮಾರಸ್ವಾಮಿ ಕಾಲದಲ್ಲಿ ಚರ್ಚೆಯಾಗಿದ್ದ ಫೋನ್ ಕದ್ದಾಲಿಕೆ ಈಗ ಮತ್ತೆ ಕೇಳಿ ಬಂದಿದೆ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಡಿಸಿಎಂ ಟೀಮ್ಗಳ ನಡುವೆ ಫೈಟ್ ಜೋರಾಗಿದೆ. ಡಿಸಿಎಂ ಬಣದ ಶಾಸಕರು ಆಗಾಗ ಸಭೆ ಸೇರಿ ಡೆನ್ನಾ ಪಾಲಿಟಿಕ್ಸ್ ಮಾಡುತ್ತಿರುವ ವಿಚಾರವಾಗಿ ಡಿಸಿಎಂ ಬಣದ ಶಾಸಕರ ಫೋನ್ ಕದ್ದಾಲಿಕೆ ಆಗಿದೆ ಎಂಬ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ. ತಮ್ಮದೇ ಪಕ್ಷದ ನಾಯಕನ ಮೇಲೆ ಸಿಎಂ ಗುಪ್ತಚಾರಿಕೆ. ಕಾಂಗ್ರೆಸ್ ಶಾಸಕರ ಸಚಿವರ ಫೋನ್ ಕದ್ದಾಲಿಕೆ ಆಗಿದೆ ಎಂಬ ವಿಚಾರ ಇದೀಗ ಕೇಳಿ ಬರ್ತಾ ಇದೆ. ಡಿಸಿಎಂ ಬಣದ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಪ್ತಚಾರಿಕೆ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನ ವಿಪಕ್ಷಗಳು ಮಾಡ್ತಾ ಇವೆ. ಏನೋ ಫೋನ್ ಟ್ಯಾಪಿಂಗ್ ಎಲ್ಲಾ ಸರ್ಕಾರದ ಅವಧಿಯಲ್ಲೂ ಕೂಡ ಆಗಿದೆ. ಆದ್ರೆ ಅವರದ್ದೇ ಶಾಸಕರ ಸಚಿವರ ಫೋನ್ ಟ್ಯಾಪಿಂಗ್ ಆಗಿರೋದು ಇದೇ ಮೊದಲು ಎಂಬುದು ಈಗ ಚರ್ಚೆಗೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ 139 ಶಾಸಕರ ಮೇಲೆ ಅಪನಂಬಿಕೆ ಇರೋದ್ರಿಂದ ಗೂಢಾಚಾರಿ ಮಾಡಿರಬಹುದು ಅಂತ ಸಿಟಿ ರವಿ ಕುಟುಕಿದ್ರು. ಯಾವಾಗ ತನ್ನ ಸಾಮರ್ಥ್ಯದ ಬಗ್ಗೆ ನಾಯಕನಾದವನು ಅಪನಂಬಿಕೆ ಬಂದ್ಬಿಡುತ್ತೋ ತನಗೆ ತಾನೇ, ಆಗ ಈ ಎಲ್ಲ ಕೆಲಸ ಮಾಡ್ತಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಶಾಸಕರು ನನ್ನ ಜೊತೆಗೆ ಇಲ್ಲ ಅನ್ನುವಂಥ ಅಪನಂಬಿಕೆ ಪ್ರಾರಂಭ ಆದಂತಿದೆ. ಅವ್ರಿಗೆ ನಂಬಿಕೆ ಇದ್ದಿದ್ರೆ ನಾನು 136 ಕೋಟಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿದ್ದೀನಿ, 136 ಕೋಟಿ ಜನರು ನನಗೆ ಶಾಸಕರು ಅಲ್ಲ, 136 ಶಾಸಕರು, ನಾನು ಕೋಟಿ ಅಂತ ಅಂದ್ಬಿಟ್ಟೆ, 136 ಶಾಸಕರು ನಮ್ಮ ಬೆಂಬಲಕ್ಕಿದ್ದಾರೆ ಅನ್ನೋ ವಿಶ್ವಾಸ ಇದ್ರೆ ಅವು ಯಾವ ಗೂಢಚಾರಿಕೆಯನ್ನು ಮಾಡ್ತಿರ್ಲಿಲ್ಲ. ಅವರಿಗೆ ಅಪನಂಬಿಕೆ ಪ್ರಾರಂಭ ಆಗಿರೋದ್ರಿಂದ ಅವರು ಗೂಢಚಾರಿಕೆಯ ಮೊರೆ ಹೋಗಿರಬಹುದು. ಸಿಎಂ ಸಿದ್ದರಾಮಯ್ಯ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿದ್ದಾರೆ. ಡಿಕೆ ಬಣದ ಶಾಸಕರ ವಿರುದ್ಧ ಎಸ್ಪಿ ನೇತೃತ್ವದ ಒಂದು ತಂಡ ರಚನೆ ಮಾಡಿದ್ದಾರೆ. ಕಣ್ಣಿಗೆ ಕಾಣದ ಎಸ್ಐಟಿ ರಚನೆ ಮಾಡಿದ್ದಾರೆ. ಶಾಸಕರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಪಡೆಯುತ್ತಿದ್ದಾರೆ ಅಂತ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಆರ್ ಅಶೋಕ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ನನ್ನ ಮತ್ತು ಡಿಕೆಶಿ ನಡುವಿನ ಸಂಬಂಧಕ್ಕೆ ಹುಳಿ ಹಿಂಡಲು ಅವರು ಪ್ರಯತ್ನಿಸುತ್ತಲೇ ಇದ್ದಾರೆ. ಇದರಿಂದ ಅವರೊಳಗೆ ತುಂಬಿಕೊಂಡಿರುವ ಹುಳಿ ಖಾಲಿಯಾಗಬಹುದೇ ಹೊರತು ನಮ್ಮ ಹಾಲು ಜೇನಿನಂತಹ ಸಂಬಂಧದ ಮೇಲೆ ಯಾವ ಪರಿಣಾಮವೂ ಆಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಿರೋಧಿಗಳಿಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಒಟ್ಟಾರೆ ಎಲ್ಲರ ಅವಧಿಯಲ್ಲೂ ಈ ಫೋನ್ ಟ್ಯಾಪಿಂಗ್ ಆರೋಪ ಇದ್ದಿದ್ದೆ. ಆದ್ರೆ ಅವರದ್ದೇ ಶಾಸಕ ಸಚಿವರ ಫೋನ್ ಟ್ಯಾಪಿಂಗ್ ಮಾಡ್ತಿರೋದು ಸತ್ಯಾನ ಎಂಬುದೇ ಈಗಿರುವ ಕುತೂಹಲ. ಆದ್ರೆ ಇದು ನಿಜವೋ ಸುಳ್ಳೋ, ಇದಕ್ಕೆ ಸಿಎಂ ಉತ್ತರ ಕೊಡಬೇಕು. ಜನಾರ್ದನ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.